ಈ ಬಾರಿಯ ದೀಪಾವಳಿ ವಿಶೇಷಾಂಕದ ಮುದ್ದು ಕಂದ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಸುದ್ದಿ ಚಾನೆಲ್ನಲ್ಲಿ ನಡೆಯಿತು. ಸುದ್ದಿ ವರದಿಗಾರ ಶರೀಫ್ ಚೆಟ್ಟಿಪಳ್ಳ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುದ್ದಿ ಬಿಡುಗಡೆಯ ಸಂಪಾದಕ ಹರೀಶ್ ಬಂಟ್ವಾಳ್, ಸುದ್ದಿ ಚಾನೆಲ್ನ ಮುಖ್ಯಸ್ಥ ದುರ್ಗಾಕುಮಾರ್ ನಾಯರ್ಕೆರೆ, ಮಾಹಿತಿ ವಿಭಾಗದ ಮುಖ್ಯಸ್ಥ ಕೃಷ್ಣ ಬೆಟ್ಟ, ಜಾಹೀರಾತು ವಿಭಾಗದ ಮುಖ್ಯಸ್ಥ ರಮೇಶ್ ನಿರಬಿದ್ರೆ, ಪ್ರಸರಣಾಧಿಕಾರಿ ಗಣೇಶ್ ಕುಕ್ಕುತಳಿ ಸೇರಿದಂತೆ ಸುದ್ದಿ ಸಿಬ್ಬಂದಿಗಳು ಹಾಜರಿದ್ದರು. ಕಚೇರಿ ವ್ಯವಸ್ಥಾಪಕ ಯಶ್ವಿತ್ ಕಾಳಮನೆ ಕಾರ್ಯಕ್ರಮ ನಿರೂಪಿಸಿ ಧನ್ಯವಾದಗೈದರು. ಜಯಶ್ರೀ ಹಳೆಗೇಟು ಬಹುಮಾನಿತರ ಪಟ್ಟಿಯನ್ನ ವಾಚಿಸಿದ್ರು. ಪ್ರಥಮ ಸ್ಥಾನ ಪಡೆದ ಸಂಪಾಜಿ ಗ್ರಾಮದ ಕೈಪಡ್ಕ ಪುರುಷೋತ್ತಮ ಎಚ್ಎಸ್ ಮತ್ತು ಶ್ರೀಮತಿ ಸವಿತಾ ಜಿ ದಂಪತಿಗಳ ಪುತ್ರ ಪ್ರಜ್ಞಾನ್ ಪಿ ಗೌಡ, ದ್ವಿತೀಯ ಸ್ಥಾನ ಪಡೆದ ಆಲೇಟಿ ಗ್ರಾಮದ ಮೊರಂಕಲ್ಲು ವಿಜಯಕುಮಾರ್ ಮತ್ತು ಶ್ರೀಮತಿ ಅಂಜಲಿ ಬಿಎನ್ ದಂಪತಿಗಳ ಪುತ್ರ ಅದ್ವಿಕ್ ವೀರ್ ಅವರಿಗೆ ಹಾಗೂ ತೃತೀಯ ಸ್ಥಾನ ಪಡೆದ ಅಮರಬುಡ್ನೂರು ಗ್ರಾಮದ ತೊತ್ಯಾನ ಮಿಥುನ್ ಟಿಎಸ್ ಮತ್ತು ಶ್ರೀಮತಿ ರಮ್ಯಾ ಕೆವಿ ದಂಪತಿಗಳ ಪುತ್ರ ತ್ರಿದೇವ್ ಸೋಮಣ್ಣ ಟಿಎಂ ರವರಿಗೆ ಬಹುಮಾನ ವಿತರಿಸಲಾಯಿತು. ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.